ಅದು ನಿಜಕ್ಕೂ ಒಂದು ಪವಾಡವೇ ಆಗಿತ್ತು. ಪವಾಡಗಳು ಯಾವಾಗಲೂ ತಾನಾಗಿಯೇ ಸಂಭವಿಸುವುದಿಲ್ಲ. ಅದರ ಹಿಂದೆ ಒಬ್ಬ ವ್ಯಕ್ತಿಯ ಅಥವಾ ಒಂದು ಗುಂಪಿನ ಶ್ರಮ ಇರಲೇಬೇಕು. ಇಲ್ಲಿ 57 ವರ್ಷದ ಪೈಲಟ್ ಕ್ಯಾಪ್ಟನ್ ಚೆಸ್ಲಿ ಸುಲ್ಲನ್ಬರ್ಗರ್ ಅವರು ತೋರಿದ ಸಾಹಸ ನಿಜಕ್ಕೂ ವರ್ಣನಾತೀತ. ಒಂದು ಕ್ಷಣಕ್ಕೆ ಭರವಸೆಗಳೆಲ್ಲವೂ ನಷ್ಟವಾಗಿ ಸಾಧಾರಣವಾಗಿ ಮನಸ್ಸು ಶೂನ್ಯಗೊಳ್ಳುವ ಆ ವಿಷಮ ಗಳಿಗೆಯಲ್ಲಿ ಧೃತಿಗೆಡದೆ ಅವರು ತೋರಿದ ಆ ಚಾಣಾಕ್ಷತನ ಹಾಗೂ ಧೈರ್ಯ ಈ ಪವಾಡವನ್ನ ಇಲ್ಲಿ ಉಂಟು. ಮುಂದೆ ಮಿರಾಕಲ್ ಆನ್ ಹಡ್ಸನ್ ಎಂದೇ ಪ್ರಸಿದ್ಧವಾದ ಆ ಪವಾಡದ ಕತೆ. 2 ಇಂಜಿನ್ಗಳು ನಿಷ್ಕ್ರಿಯವಾಗಿ ನಿಯಂತ್ರಣವನ್ನು ಕಳೆದುಕೊಂಡು ಜನನಿಬಿಡವಾದ ನ್ಯೂಯಾರ್ಕ್ನ ಹಡ್ಸನ್ ನಗರದ ಮೇಲೆ ಹಾರುತ್ತಿದ್ದ ವಿಮಾನವನ್ನ ತನ್ನ ಮನೋಬಲ ಹಾಗೂ ಮನೋಧೈರ್ಯದಿಂದ ನದಿಯೊಂದರಲ್ಲಿ ಸೇಫ್ ಆಗಿ ಇಳಿಸಿ ಒಬ್ಬ ನಾಯಕನಾಗಿ ಚರಿತ್ರೆಯ ಪುಟ ಸೇರಿದ ಚೆಸ್ಲಿ ಸುಲ್ಲನ್ಬರ್ಗರ್ನ ಅಸಾಮಾನ್ಯವಾದ ಧೈರ್ಯ ಹಾಗೂ ಸಾಹಸದ ಕತೆ. ಅದು ನಿಜಕ್ಕೂ ಒಂದು ರೋಚಕ ಕತೆ. ಆ ಕತೆ ನಾ ಕಂಡಂತೆ ನಿಮ್ಮ ಮುಂದೆ. ಅಂದು 2009 ಜನವರಿ 15. ಸ್ಥಳ ಅಮೆರಿಕಾದ ನ್ಯೂಯಾರ್ಕ್ನ ಲಾಗಾರ್ಡಿಯಾ ಏರ್ಪೋರ್ಟ್. ಸಮಯ 3:24:56. ದೂರ 50 ಪ್ರಯಾಣಿಕರು ಹಾಗೂ 5 ಜನ ಕ್ರೂ ಮೆಂಬರ್ಗಳೊಂದಿಗೆ ಯುಎಸ್ ಏರ್ವೇಸ್ನ ಫ್ಲೈಟ್ ನಂಬರ್ 1549 ಚಾರ್ಲೆಸ್ ಡಗ್ಲಸ್ ಮೂಲಕ ಶಿಯಾಟಿನ್ಗೆ ಟೇಕ್ ಆಫ್ ಆಗಿತ್ತು. ಏರ್ಬಸ್ ಕಂಪನಿಯ A320 ಮಾಡೆಲ್ ವಿಮಾನವಾಗಿತ್ತು ಅದು. ಸುಮಾರು 19,663 ಗಂಟೆಗಳಷ್ಟು ಕಾಲ ವಿಮಾನ ಹಾರಿಸಿದ ಅನುಭವವುಳ್ಳ ಯುಎಸ್ ಏರ್ಫೋರ್ಸ್ನಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದ ಕ್ಯಾಪ್ಟನ್ ಚೆಸ್ಲಿ ಸುಲ್ಲನ್ಬರ್ಗ್ ಆಗಿದ್ದರು ಈ ವಿಮಾನದ ಪೈಲಟ್. ಅವರ ಸಹಾಯಕ್ಕಿರುವವರು 49 ವರ್ಷದ ಜೆಫ್ರಿ ಸ್ಕೈಲ್ಸ್. ಸ್ವತಃ ಅನುಭವಿಯಾಗಿದ್ದರೂ ಏರ್ಬಸ್ A320 ಮಾಡೆಲ್ ವಿಮಾನದಲ್ಲಿ ಇದು ಅವರ ಮೊದಲ ಅಸೈನ್ಮೆಂಟ್ ಆಗಿತ್ತು. ಅದೇ ಹುಮ್ಮಸ್ಸಿನಲ್ಲಿ ವಿಮಾನದ ಕಂಟ್ರೋಲ್ ಕೂಡ ಅವರ ಕೈಯಲ್ಲೇ ಇತ್ತು. ಸಮಯ 3:25:51. ವಿಮಾನ 700 ಫೀಟ್ ಆಲ್ಟಿಟ್ಯೂಡ್ ತಲುಪಿತ್ತು. ಎಲ್ಲ ಸಹಜವಾಗಿಯೇ ಇದೆ ಎಂಬ ಸಂದೇಶ ಸಹ ಪೈಲಟ್ ATCಗೆ ಕಳುಹಿಸುತ್ತಾರೆ. ಸಮಯ 3:27:11. ಆ ಹೊತ್ತಿಗೆ ವಿಮಾನ 2818 ಅಡಿ ಎತ್ತರಕ್ಕೆ ತಲುಪಿತ್ತು. ಅಷ್ಟರಲ್ಲಿ ಮುಂದೆ ನೋಡುತ್ತಿರಬೇಕಾದರೆ ಪೈಲಟ್ ಹಾಗೂ ಸಹ ಪೈಲಟ್ ಇಬ್ಬರು ದಿಗ್ಭ್ರಮೆಗೊಳ್ಳುತ್ತಾರೆ. ಹಕ್ಕಿಯ ಹಿಂಡೊಂದು ಎದುರು ದಿಕ್ಕಿನಿಂದ ವಿಮಾನಕ್ಕೆ ರಭಸವಾಗಿ ಡಿಕ್ಕಿ ಹೊಡೆಯುತ್ತದೆ. ದೊಡ್ಡ ಶಬ್ದದೊಂದಿಗೆ ವಿಮಾನ ಅಲಗಾಡುತ್ತದೆ. ಅದಾಗಲೇ ಹಕ್ಕಿಗಳು ನುಗ್ಗಿದ್ದ ವಿಮಾನದ 2 ಇಂಜಿನ್ಗಳಿಂದಲೂ ಬೆಂಕಿಯ ಕೆನ್ನಾಲಗೆ ಹೊರಬರಲು ಆರಂಭವಾಗುತ್ತದೆ. ಏವಿಯೇಷನ್ ಇಂಧನದ ವಾಸನೆ ವಿಮಾನದ ಒಳಗೆ ಪಸರಿಸತೊಡಗುತ್ತದೆ. 2 ಇಂಜಿನ್ಗಳು ನಿಷ್ಕ್ರಿಯವಾದುವು. ತಕ್ಷಣ ವಿಮಾನದ ನಿಯಂತ್ರಣವನ್ನ ಕ್ಯಾಪ್ಟನ್ ಚೆಸ್ಲಿ ಸುಲ್ಲನ್ಬರ್ಗ್ ತಮ್ಮ ಕೈಗೆತ್ತಿಕೊಳ್ಳುತ್ತಾರೆ. ಕಂಟ್ರೋಲ್ ರೂಮ್ಗೆ ಮೇಡೇ ಮೆಸೇಜ್ ರವಾನೆ ಮಾಡುತ್ತಾರೆ. 343 km/h ಅಲ್ಲಿ ಚಲಿಸುತ್ತಿದ್ದ ಆ ವಿಮಾನ ಅಷ್ಟೊತ್ತಿಗಾಗಲೇ 3060 ಅಡಿಗಳಷ್ಟು ಮೇಲೆ ತಲುಪಿತ್ತು. ವಿಮಾನ ಟೇಕ್ ಆಫ್ ಆಗಿದ್ದ ಅದೇ ಲಾಗಾರ್ಡಿಯಾ ನಿಲ್ದಾಣದಲ್ಲಿ ಮರಳಿ ಇಳಿಸಲು ಏರ್ ಟ್ರಾಫಿಕ್ ಕಂಟ್ರೋಲ್ ರೂಮ್ನಿಂದ ಮರುಸಂದೇಶ ಬರುತ್ತದೆ. ಆದರೆ ಮರಳಿ ಅಷ್ಟೂ ದೂರ ಚಲಿಸುವಷ್ಟು ತಾಕತ್ತು ಆ ವಿಮಾನಕ್ಕೆ ಇಲ್ಲ ಎಂಬುದನ್ನ ಕ್ಯಾಪ್ಟನ್ ಅರ್ಥ ಮಾಡಿಕೊಳ್ಳುತ್ತಾರೆ. ಪಕ್ಕದ ನ್ಯೂಜೆರ್ಸಿ ವಿಮಾನ ನಿಲ್ದಾಣದಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ಗೆ ತಯಾರು ಮಾಡಲು ಸಂದೇಶ ಕಳುಹಿಸುತ್ತಾರೆ. ಅದಕ್ಕನುಗುಣವಾಗಿ ತಯಾರು ಏನೋ ಮಾಡಲಾಗಿತ್ತು. ಆದರೆ ಅಷ್ಟರಲ್ಲಿ ವಿಮಾನ ತನ್ನ ಆಲ್ಟಿಟ್ಯೂಡ್ ಅನ್ನ ಕಳೆದುಕೊಂಡು ಒಂದೇ ಸಮನೆ ಕೆಳಕ್ಕೆ ಚಲಿಸುವುದನ್ನ ಕ್ಯಾಪ್ಟನ್ ಗಮನಿಸುತ್ತಾರೆ. ನ್ಯೂಜೆರ್ಸಿ ವಿಮಾನ ನಿಲ್ದಾಣದವರೆಗೂ ಚಲಿಸುವಷ್ಟು ತಾಕತ್ತು ಈ ವಿಮಾನಕ್ಕೆ ಇಲ್ಲ ಎಂಬ ಸತ್ಯ ಅವರಿಗೆ ಅರ್ಥವಾಗುತ್ತದೆ. ಇನ್ನು ಅವರ ಮುಂದೆ ಇರುವ ಸಮಯ ಕೇವಲ 100 ಸೆಕೆಂಡುಗಳು ಮಾತ್ರವಾಗಿತ್ತು. ಮುಂದಿನ ಒಂದೊಂದು ಸೆಕೆಂಡು ಕೂಡ ಬೆಲೆಬಾಳುವುದಾಗಿತ್ತು.
ಆದರೂ ಆ ಕ್ಯಾಪ್ಟನ್ ಎದೆಗುಂದಲಿಲ್ಲ, ಧೃತಿಗೆಡಲಿಲ್ಲ. ಅವರು ಒಂದು ಕ್ಷಣ ಹೊರಕ್ಕೆ ಕಣ್ಣಾಡಿಸುತ್ತಾರೆ. ವಿಮಾನ ನ್ಯೂಯಾರ್ಕ್ ಪಕ್ಕದ ಹಡ್ಸನ್ ನಗರದ ಮೇಲೆ ಚಲಿಸುತ್ತಿತ್ತು. ದೊಡ್ಡ ದೊಡ್ಡ ಕಟ್ಟಡಗಳು, ಜನವಾಸ ಕೇಂದ್ರಗಳು, ಎಲ್ಲಾ ಭರವಸೆಗಳು ಅಸ್ತಮಿಸುವಾಗ ಆಶಾಕಿರಣವಾಗಿ ಅವರಿಗೆ ಅದು ಗೋಚರಿಸುತ್ತದೆ. ನಗರದ ಮಧ್ಯದಲ್ಲಿ ಶಾಂತವಾಗಿ ಹರಿಯುತ್ತಿರುವ ಹಡ್ಸನ್ ನದಿ. ಆ ಕ್ಷಣವೇ ಅವರು ATCಗೆ "ವಿ ಆರ್ ಗೊನ್ನಾ ಬಿ ಇನ್ ಹಡ್ಸನ್" ಎಂಬ SOS ಸಂದೇಶ ಕಳುಹಿಸುತ್ತಾರೆ. US ಏರ್ಫೋರ್ಸ್ ನಲ್ಲಿ ಗ್ಲೈಡಿಂಗ್ ಎಕ್ಸ್ಪರ್ಟ್ ಆಗಿದ್ದ ಅವರಿಗೆ ತನ್ನ ಎಲ್ಲಾ ಅನುಭವಗಳು ಆ ಸಮಯಕ್ಕೆ ಉಪಯೋಗಕ್ಕೆ ಬರುತ್ತದೆ. ಆ ಸಮಯಕ್ಕೆ ಹಡ್ಸನ್ ನದಿಗೆ ಕಟ್ಟಲಾದ ಜಾರ್ಜ್ ವಾಷಿಂಗ್ಟನ್ ಸೇತುವೆಯಲ್ಲಿ ನೂರಾರು ವಾಹನಗಳು ಚಲಿಸುತ್ತಿತ್ತು. ಆ ಸೇತುವೆಯನ್ನ ಕೂಡ ತಪ್ಪಿಸಿ ಅವರು ಆ ವಿಮಾನವನ್ನ ಇಳಿಸಬೇಕಾಗಿತ್ತು. ಕ್ಯಾಪ್ಟನ್ ಅದಾಗಲೇ ಬ್ರೇಸ್ ದ ಇಂಪ್ಯಾಕ್ಟ್ ಆಜ್ಞೆ ಕೊಟ್ಟಿರುತ್ತಾರೆ. ಕ್ರೂ ಆ ಆಜ್ಞೆಯನ್ನ ಪ್ರಯಾಣಿಕರಿಗೆ ತಲುಪಿಸುತ್ತಾರೆ. ಪ್ರಯಾಣಿಕರೆಲ್ಲರೂ ಮುಂಭಾಗಕ್ಕೆ ಬಾಗಿ ತಮ್ಮ ತಮ್ಮ ಮೊಣಕಾಲುಗಳನ್ನು ಗಟ್ಟಿಯಾಗಿ ಹಿಡಿದು ಕುಳಿತಿದ್ದರು. ಮುಂದಿನ ಕ್ಷಣ ಏನಾಗಬಹುದು ಎಂಬುದರ ಅರಿವು ಯಾರಿಗೂ ಇಲ್ಲ. ಮನಸ್ಸಿನಲ್ಲಿ ಭಯ ಮತ್ತು ಶೂನ್ಯತೆ. ಆ ಸೇತುವೆಯಿಂದ ಕೇವಲ 250 ಮೀಟರ್ಗಳಷ್ಟು ಮಾತ್ರ ಮೇಲೆ ಹಾದು ಹೋದ ಆ ವಿಮಾನ ನದಿಯತ್ತ ಇಳಿಯುತ್ತದೆ. ಆ ವಿಮಾನ ವೇಗದಲ್ಲಿ ಬಂದು ನದಿಯನ್ನ ಸ್ಪರ್ಶಿಸುವ ಇಂಪ್ಯಾಕ್ಟ್ ಕೂಡ ತುಂಬಾ ಪ್ರಧಾನವಾಗಿತ್ತು. ಯಾಕೆಂದ್ರೆ ಒಂದು ವೇಳೆ ವಿಮಾನದ ಹಿಂಭಾಗ ಯಾ ಮಧ್ಯಭಾಗ ನೀರಿಗೆ ಬಂದು ಹೊಡೆದರೆ ವಿಮಾನ ಇಬ್ಬಾಗವಾಗುವ ಸಾಧ್ಯತೆ ಇತ್ತು. ಈ ಸಮಯದಲ್ಲೂ ಅದನ್ನ ಮನಗಂಡ ಕ್ಯಾಪ್ಟನ್ ಸುಲ್ಲನ್ಬರ್ಗರ್ 11 ಡಿಗ್ರಿಯ ಒಂದು ಪ್ರತ್ಯೇಕ ಆಂಗಲ್ ನಲ್ಲಿ ವಿಮಾನವನ್ನ ನೀರಿಗೆ ಸ್ಪರ್ಶಿಸುವಂತೆ ಮಾಡುತ್ತಾರೆ. ನೀರನ್ನು ರಭಸದಿಂದ ಮೇಲೆ ಚಿಮ್ಮುತ್ತಾ ಸಾಗಿದ ಆ ವಿಮಾನ ಸೆಕೆಂಡುಗಳೊಳಗೆ ಶಾಂತವಾಗಿ ನಿಲ್ಲುತ್ತದೆ. ಕ್ಯಾಪ್ಟನ್ ಸುಲ್ಲನ್ಬರ್ಗರ್ ಸಮಾಧಾನದ ನಿಟ್ಟುಸಿರು ಬಿಡುತ್ತಾರೆ. ಹೀಗೆ ಹಕ್ಕಿಗಳ ಹಿಂಡೊಂದು ಡಿಕ್ಕಿ ಹೊಡೆದು ಕೇವಲ 3.5 ಮಿನಿಟುಗಳೊಳಗೆ ಆ ಪೈಲಟ್ ವಿಮಾನವನ್ನ ಹಡ್ಸನ್ ನದಿಯ ಮೇಲೆ ಸೇಫ್ ಆಗಿ ತಂದು ಇಳಿಸುತ್ತಾರೆ. ಪ್ರಯಾಣಿಕರೆಲ್ಲರೂ ವಿಮಾನದ ಇಕ್ಕೆಲೆಗಳಲ್ಲೂ ಇರುವ ರೆಕ್ಕೆಗಳ ಮೇಲೆ ಆಶ್ರಯ ಪಡೆಯುತ್ತಾರೆ. ಫೆರ್ರಿ ಹಾಗೂ ಬೋಟುಗಳು ಬಂದು ಅವರನ್ನ ರಕ್ಷಿಸುತ್ತದೆ. ಲ್ಯಾಂಡಿಂಗ್ನ ಇಂಪ್ಯಾಕ್ಟ್ಗೆ ಕೆಲವರು ಗಾಯಗೊಂಡರಾದರೂ ಒಬ್ಬರಿಗೂ ಜೀವಹಾನಿ ಸಂಭವಿಸಲಿಲ್ಲ. ಅಷ್ಟು ಪ್ರಯಾಣಿಕರು ವಿಮಾನದಿಂದ ಹೊರಬಂದರು ಎಂದು ಖಾತ್ರಿಪಡಿಸಿದ ನಂತರವೇ ಕ್ಯಾಪ್ಟನ್ ಚೆಸ್ಲಿ ಸುಲ್ಲನ್ಬರ್ಗರ್ ವಿಮಾನದಿಂದ ಹೊರಬರುತ್ತಾರೆ. ಇದು ನಿಜಕ್ಕೂ ಒಂದು ಮಿರಾಕಲ್ ಆಗಿತ್ತು. ಅನುಭವವೇ ನಿಜವಾದ ಗುರು ಎಂಬುದನ್ನ ಕ್ಯಾಪ್ಟನ್ ಚೆಸ್ಲಿ ಸುಲ್ಲನ್ಬರ್ಗರ್ ಇಲ್ಲಿ ಸಾಬೀತುಪಡಿಸುತ್ತಾರೆ. ಫಾರ್ಚೂನ್ ಫೇವರ್ಸ್ ದ ಬ್ರೇವ್ ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಇದೆಯೇ? ನೀವು ಇದುವರೆಗೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು.